ಜೈ ಶ್ರೀರಾಮ್, ಒಂದೇ ಮಾತರಂ, ಜೈ ಕರ್ನಾಟಕ. ಮತ್ತೆ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ಏನು ಅಂತಂದರೆ, ಒಂದು ವೇ ಪ್ರೋಟೀನ್ ಬೈ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಅಂತ ಬಡವಂಗೆ ಗೊತ್ತಿರುತ್ತೆ. ವೇ ಪ್ರೋಟೀನ್ ಏನಕ್ಕೆ ಬೇಕು, ತುಂಬ ಇಂಪಾರ್ಟೆಂಟ್. ಏನಕ್ಕೆ ಅಂದರೆ, ನಾವು ಕಟ್ಟಿಂಗ್ಸಲ್ಲಿ ಇರಬೇಕಾದ್ರೆ ಬಾಡಿಗೆ ವೇ ಪ್ರೋಟೀನ್ ತುಂಬ ನೀಡಿರುತ್ತೆ. ವೇ ಪ್ರೋಟೀನಲ್ಲಿ ಬೇಗ ಅಬ್ಸಾರ್ಷನ್ ಆಗುತ್ತೆ, ಬಾಡಿಯೊಳಗೆ ಬೇಗ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಬಾಡಿ. ಆ ಕಾರಣಕ್ಕೋಸ್ಕರ ವೇ ಪ್ರೋಟೀನ್ ಬೇಕು. ಎರಡನೇ ಕಾರಣ, ಕ್ಯಾಲರೀಸ್ ಕಮ್ಮಿ ಇರುತ್ತೆ ವೇ ಪ್ರೋಟೀನಲ್ಲಿ. ಒಂದು ಒಳ್ಳೆ ಕ್ವಾಲಿಟಿ ಆಫ್ ಪ್ರೋಟೀನ್ ಬಾಡಿಗೆ ಸಿಗುತ್ತೆ. ಸೊ ವೇ ಪ್ರೋಟೀನ್ ಹಾಕಿ ಕಟ್ಟಿಂಗ್ಸ್ ಮಾಡೋಕ್ಕೂ, ವೇ ಪ್ರೋಟೀನ್ ಇಲ್ದಲೇ ಕಟ್ಟಿಂಗ್ ಮಾಡೋಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಇವತ್ತೊಂದು ವೇ ಪ್ರೋಟೀನ್ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ನೋಡೋಣ ಏನೇನು ಪ್ರೈಸಲ್ಲಿ ಯಾವುದ್ಯಾವುದು ಎಷ್ಟೆಷ್ಟು ಏನೇನಿದೆ ಅಂತ. ಆ್ಯಕ್ಚುಲಿ ಆಫ್ಲೈನ್ ಜಾಸ್ತಿ ಅನ್ನಿಸ್ತಿದೆ, ಆನ್ಲೈನಲ್ಲಿ ತುಂಬ ಕಮ್ಮಿ ಅನ್ನಿಸ್ತಿದೆ ನನಗೆ. ಇಷ್ಟು ದಿನಕ್ಕೆ ನನ್ನ ಫ್ರೆಂಡ್ ಒಬ್ಬರು ನನಗೆ ವೇ ಪ್ರೋಟೀನ್ನ ಕೊಟ್ಟಿದ್ದರು. ಅಂದರೆ ಇನ್ನೊಂದು 25 ಡೇಸ್ ಇದೆ ಅದ್ರದ್ದು ವ್ಯಾಲಿಡಿಟಿ, ಅದಷ್ಟರೊಳಗೆ ಎಕ್ಸ್ಪೈರ್ ಆಗೋಗುತ್ತೆ, ನೀವಾದರೆ ಯೂಸ್ ಮಾಡ್ತೀರಾ, ಖಾಲಿ ಮಾಡ್ಕೊಳ್ಳಿ ಅಂತಂದರು. ಸೊ ಅದನ್ನು ಯೂಸ್ ಮಾಡಿಕೊಂಡೆ. 25 ಡೇಸ್ ಎಬೋ ಆಗೋಯ್ತು. ಲಾಸ್ಟ್ ಒಂದು 2 ಸ್ಕೂಪ್ಸ್ ಉಳಿದಿತ್ತು. ಯೂಸ್ ಮಾಡಿದೆ ಧೈರ್ಯ ಮಾಡಿ, ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ. ಬನ್ನಿ ಹೋಗೋಣ, ವೇ ಪ್ರೋಟೀನ್ ಬೈ ಮಾಡೋಣ, ಬರೋಣ. 3, 2, 1. ಆನ್ ದಿ ವೇ ಹೋಗ್ತಾ ಇದ್ದೀವಿ ತರಕ್ಕೆ. ಏನೋ ಧೈರ್ಯ ಮಾಡ್ಬಿಟ್ಟು ಇವ್ರಿಗೆ ಗಾಡಿ ಕೊಟ್ಟಿದ್ದೀನಿ. ನಂದು ಬಂಡ ಧೈರ್ಯ ಅಲ್ವಾ ಫ್ರೆಂಡ್ಸ್? ಆ್ಯಕ್ಚುಲಿ ಟ್ರಾಫಿಕ್ಕಿಗೆ ಬಂದಾಗಲೇ ಗೊತ್ತಾಗಿದ್ದು ಹೆವಿ ಡ್ರೈವರ್ ಅಂತ. ಎದೆಯಲ್ಲಿ 2 ಗುಂಡಿಗೆ ಇಟ್ಕೊಂಡಿರ್ಬೇಕು. ಈ ಕಡೆ ಏನಾದ್ರು ಬಿದ್ದರೆ ನಮ್ಮ ಕತೆ ಅದೋಗತ್ತೆ. ಲೈಸೆನ್ಸ್ ಇದೆ, ಬಟ್ ಆದರೆ ಓಡಿಸಿ ಎಕ್ಸ್ಪೀರಿಯನ್ಸ್ ಬೇಕಲ್ಲ. ಎಸ್, ನಾನು ನಾರ್ಮಲಿ ಒಂದು ಶಾಪಿಗೆ ಹೋಗ್ತಿದ್ದೆ. ಆ ಶಾಪಲ್ಲಿ ಪ್ರೋಟೀನ್, ಅದು ವೇ ಪ್ರೋಟೀನ್ ಶಾಪೇ ಅದು. ಅಂದರೆ ಈಗ ನಾನು ಹೋಗ್ತಿರೋದು ವೆಲ್ನೆಸ್ ಅಂತ. ಇದು ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು. 2 ಕಡೆನೂ ಪ್ರೈಸ್ನ ಕಂಪೇರ್ ಮಾಡಿಬಿಟ್ಟು ತೊಗೊಳ್ಳೋಣ ಅಂದ್ಕೊಂಡೆ. ಒಂದು 200-300 ರೂಪಾಯಿ ಉಳಿದ್ರೆ ಅಶ್ವಗಂಧ ಏನಾದ್ರು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟು ಟ್ರೈ ಮಾಡಿದ್ದೀನಿ ಅಶ್ವಗಂಧ, ಅಂತ ಏನು ರಿಸಲ್ಟ್ ಕೊಟ್ಟಿಲ್ಲ. ಬಟ್ ಈ ಸತಿ ಟ್ರೈ ಮಾಡಬೇಕು ಅಂತೀನಿ, ನೋಡೋಣ ಏನಾಗುತ್ತೆ, ಬನ್ನಿ. ಎಸ್, 2 ವೆರೈಟಿ ಇತ್ತು. ಒಂದು ಮಸಲ್ ಬ್ಲೇಸಿಂದು ಇತ್ತು, ಇನ್ನೊಂದು ಆಪ್ಟಿಮಮ್ ನ್ಯೂಟ್ರಿಷನ್ ಗೋಲ್ಡ್ ಸ್ಟ್ಯಾಂಡರ್ಡ್ ಇತ್ತು. ಆಪ್ಟಿಮಮ್ ನ್ಯೂಟ್ರಿಷನಿಂದು 2 kgದು ಇದ್ದಿದ್ದು. 2 kgದು ಹತ್ತತ್ರ ನನಗೆ 8000 ಚಿಲ್ಲರೆ MRP ಇತ್ತು. 7000 ಚಿಲ್ಲರೆ ಕೊಡ್ತೀನಿ ಅಂತಂದರು. ಅಷ್ಟೊಂದು ಬಜೆಟ್ ನಿಜವಾಗ್ಲೂ ನನ್ನ ಹತ್ರ ಇಲ್ಲ. ನೋಡೋಣ, ಐಸೋಲೇಟ್ ಆಗಲಿಲ್ಲ ಅಂದರೆ ಕಾನ್ಸಂಟ್ರೇಟ್ ಕಡೆನೇ ಹೋಗೋಣ. ಆಪ್ಟಿಮಮ್ ನ್ಯೂಟ್ರಿಷನ್ ಅಂತೂ ಆಗಲ್ಲ. ಸೊ ಇಲ್ಲಿ ಪ್ರೈಸ್ ಕೇಳ್ಕೊಂಡಿದ್ದೀವಿ. ನಮ್ಮ ನಾರ್ಮಲ್ ಶಾಪಲ್ಲಿ ಎಷ್ಟು ಅಂತ ಕೇಳ್ಕೊಳ್ಳೋಣ, ಆವಾಗ ಒಂದು ಮೇಜರ್ ಡಿಫ್ರೆನ್ಸ್ ಏನು ಅಂತ ಗೊತ್ತಾಗುತ್ತೆ, ಬನ್ನಿ. ನಾರ್ಮಲಿ ನಾನು ಬರೋ ಶಾಪಿಗೆ ಬಂದಿದ್ದೀನಿ. ಇದು ತುಂಬ ಟ್ರಸ್ಟೆಡ್ ಶಾಪು ಉಡುಪಿದು. ಇಲ್ಲೊಂದು ಸತಿ ಪ್ರೈಸ್ ಕಂಪ್ಯಾರಿಸನ್ ಮಾಡೋಣ, ಹೇಗಿದೆ ಪ್ರೈಸಸ್ ಅಂತ, ಬನ್ನಿ ನೋಡೋಣ. ಎಸ್, ನಾನು ಯಾವಾಗಲೂ ಈ ವೇ ಪ್ರೋಟೀನ್ ಶಾಪಲ್ಲಿ ನನ್ನ ಪ್ರೀ ವರ್ಕೌಟು, ನನ್ನ ಕ್ರಿಯೇಟಿನ್ನು, ನನಗೆ ಬೇಕಾಗಿದ್ದನ್ನೆಲ್ಲ ನಾನು ಇಲ್ಲೇ ಬೈ ಮಾಡ್ಕೊತಾ ಇದ್ದೆ. ಉಡುಪಿಲಿ ತುಂಬ ಜೆನ್ವನ್ ಶಾಪ್ ಇದು. ತುಂಬ ಕಡೆ ಹೆಸರು ಕೇಳಿದ್ದೀನಿ. ಪ್ಲೆಂಟಿ ಆಫ್ ವೆರೈಟೀಸು ಇದೆ. ಕೋಚ್ ನಾನು ಇಲ್ಲಿ ಓನರು. ಓಕೆ, ಸೂಪರ್ ಫಿಟ್ನೆಸ್ ಮೇಂಟೈನ್ ಮಾಡ್ಯಾರ ಇವರು. ಸರ್, ಇದು ಈ ಗೋಲ್ಡ್ ಸ್ಟ್ಯಾಂಡರ್ಡ್ ಇದೆಯಲ್ಲ ಆನಲ್ಲಿ, ಇದು ಏನು ಪ್ರೈಸಿಗೆ ಮಾಡಿಕೊಡ್ತೀರಾ ಸರ್? ನಿಮ್ಮದೊಂದು ಫೈನಲ್ ಪ್ರೈಸ್. ಒಂದು 8000 ಅದು. ಆಮೇಲೆ ಕೊಡ್ತೀನಿ 5200. ಎಸ್, 7200. ಈಗ ಲಾಸ್ಟ್ ಒಂದು ಶಾಪಲ್ಲೂ ನೀವು ಕೇಳಿದ್ರಿ, ಆ ಶಾಪಲ್ಲಿ 7.80 ಕೊಡ್ತೀನಿ ಅಂದರು. ಜೆನ್ವನ್ ಪ್ರೈಸಲ್ಲಿ ಕೊಡ್ತಾರೆ, ಮೋಸ ಇಲ್ಲ. ಪ್ರೈಸ್ ಸೆಗ್ಮೆಂಟಲ್ಲಿ ಸೂಪರ್ ಆಗಿದೆ. ನಾನು ಇಲ್ಲೊಂದು ಯಾವ್ದಾದ್ರು ಒಂದು ಈಗ ಲೈಕ್ ಮಾಡಿಕೊಂಡು ನನ್ನ ಬಜೆಟ್ ಫ್ರೆಂಡ್ಲಿಲಿ ನಾನೊಂದು ತೊಗೊತೀನಿ ವೇ ಪ್ರೋಟೀನ್ನ. ಯಾವ್ದು ತೊಗೊಂಡೆ ಅಂತ ಆಮೇಲೆ ತೋರಿಸ್ತೀನಿ. ಚೆಕ್ ಮಾಡ್ಕೊಂಡಿದ್ದೀನಿ, ನೋಡೋಣ ರಿಸಲ್ಟ್ ಹೇಗೆ ಕೊಡುತ್ತೆ ನೋಡೋಣ.
ಪ್ರೋಟೀನ್ನ ಬೈ ಮಾಡಿದ್ದೀನಿ, ಟೋಟಲ್ ವೇ ಅಂತ. ಹೇಗಿದೆ ಅನ್ನೋದು ನನಗೆ 100% ನನಗೆ ಕ್ಲಿಯರಿಟಿ ಇಲ್ಲ. ಇದ್ರದ್ದು ಅಮಿನೋ ಆ್ಯಸಿಡ್ ಸ್ಪೈಕ್ ಮಾಡಿರ್ತಾರ, ಏನು ಬಿಟ್ಟಿರ್ತಾರ ಗೊತ್ತಿಲ್ಲ. ಜೆನ್ವನ್ ಪ್ರಾಡಕ್ಟಾ ಇಲ್ವಾ ಗೊತ್ತಿಲ್ಲ. ಟ್ರಸ್ಟೆಡ್ ಪರ್ಸನಿಂದ ತೊಗೊಂಡಿದ್ದೀನಿ ಅನ್ನೋದು 100% ಶೋರ್ಡ್ ಇದೆ. ನೋಡೋಣ ಹೇಗೆ ವರ್ಕ್ ಆಗುತ್ತೆ, ಏನಿದೆ ಏನಿಲ್ಲ. ಟೇಸ್ಟಲ್ಲೆಲ್ಲ ಗೊತ್ತಾಗುತ್ತೆ. ಇದ್ರ ಟೇಸ್ಟ್ ಒಂದು ಸ್ಕೂಪ್ ನನಗೆ ಕೊಟ್ಟರು. ಆ್ಯಕ್ಚುಲಿ ಒನ್ ಆಫ್ ದಿ ಬ್ಯೂಟಿಫುಲ್ ಟೇಸ್ಟು. ಮಿಕ್ಸೆಬಿಲಿಟಿನೂ ಅಷ್ಟೇ, ಪಟ್ ಅಂತ ಮಿಕ್ಸ್ ಆಯಿತು. ಹಾಕಿ ಒಂಚೂರು ಅಲರ್ಟ್ಸಿದೆ, ಮಿಕ್ಸ್ ಆಯಿತು. 100% ಶೋರ್ ಇದನ್ನು ಯೂಸ್ ಮಾಡ್ಬೋದು ನೀವು ಅಂತ ಹೇಳಿಕೊಟ್ಟಿದ್ದಾರೆ. ಇದು ಒಂದು ಬಾಕ್ಸ್ ಬೈ ಮಾಡೋಕ್ಕೆ ನನಗೆ ಪಿಕ್ಚರ್ ಬಿಟ್ಟೋಗಿದೆ. ಪಿಕ್ಚರ್ ಏನು ಜೋಬಲ್ಲಿ 10 ರೂಪಾಯಿ ಇಲ್ದಿದ್ದ ಪರಿಸ್ಥಿತಿ ಆಗಿದೆ ಇದೊಂದು ಬಾಕ್ಸ್ ಬೈ ಮಾಡಿ. ಎಷ್ಟೇ ಕಷ್ಟ ಆದರೂ ಈ ಜರ್ನಿನ ಕ್ವಿಟ್ ಮಾಡಲ್ಲ. ಖಂಡಿತ ನಾನು ಈ ಜರ್ನಿನ ಸಕ್ಸಸ್ಫುಲ್ ಮಾಡೇ ಮಾಡ್ತೀನಿ. ನೋಡೋಣ. ಆದರೆ ಲಾಸ್ಟ್ ಮೂಮೆಂಟಲ್ಲಿ ಬಾಡಿ ಅಷ್ಟು ಚೆನ್ನಾಗಿ ಟ್ರಾನ್ಸ್ಫಾರ್ಮೇಷನ್ ಆಯಿತು ಅಂದರೆ ಇನ್ನೊಂದು ತೋರಿಸ್ತೀನಿ. ಹೆನಾನ್ಸ್ ಬಾಡಿ, ನ್ಯಾಚುರಲ್ ಬಾಡಿ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅನ್ನೋದು ನಾನು ಖಂಡಿತ ನಿಮಗೆ ತೋರಿಸ್ತೀನಿ. ಆನ್ ಸ್ಟೇಜು ಹತ್ತುತ್ತೀನಿ, ಹೇಗಾಗಿರುತ್ತೆ ನೋಡೋಣ. ಅದ್ರ ಜೊತೆ ಒಂದು ಪ್ರೋಟೀನ್ ಶೇಕರ್ ಕೊಟ್ಟಿದ್ದಾರೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ ಪ್ರೋಟೀನ್ ಶೇಕರ್ದು. ಓಕೆ, ಮೇಡ್ ಇನ್ ಇಂಡಿಯಾ. ಇದು ಲೀವ್ ವೆಲ್ ನ್ಯೂಟ್ರಿಷನ್ ಅಂತ ಎಲ್ಲೇನಂತ ಇದೆ. ಮೇ ಬಿ ಇದು ಓಕೆ ಅದೇ ಬ್ರ್ಯಾಂಡಲ್ಲೇ ಇದು ಬರುತ್ತೆ ಅನಿಸುತ್ತೆ, ಅದಕ್ಕೆ ಇದು ಕೊಟ್ಟಿರೋದು. 2.5 kg ಐಸೋಲೇಟ್ ಆ್ಯಂಡ್ ಕಾನ್ಸಂಟ್ರೇಟ್ ಮಿಕ್ಸ್. ಇದು ಬ್ಲೆಂಡ್ ಇರುತ್ತೆ, 2 ಮಿಕ್ಸ್ ಇರುತ್ತೆ. ಅದ್ರ ಜೊತೆ ಇದೊಂದು ಟೋಟಲ್ ಅವ್ರದ್ದು ಕುಕಿ ಕ್ರೀಮ್ ಟೇಸ್ಟ್ ಟ್ರೈ ಮಾಡಿ ಅಂಥೇಳಿ ಇದೊಂದು ಕೊಟ್ಟಿದ್ದಾರೆ. ಇದು ಹೇಗಿದೆ ಅಂತ ಒಂದು ಟ್ರೈ ಮಾಡೋಣ. ಇದ್ರ ಟೇಸ್ಟ್ ಹೇಗಿದೆ ನೋಡೋಣ. ಇದ್ರ ಟೇಸ್ಟ್ ಮಾತ್ರ ನಾನು ಶೋರಾಗಿ ಹೇಳ್ತೀನಿ, ಎಂಥ ವೇ ಪ್ರೋಟೀನ್ ಕುಡಿಯೋರ್ಗೂ ಇದ್ರ ಟೇಸ್ಟ್ ಸಕ್ಕತ್ತಾಗಿದೆ. ಇಷ್ಟ ಆಗೇ ಆಗುತ್ತೆ ಖಂಡಿತ. ಹೇಗೆ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಅಂತ ತೋರಿಸ್ತೀನಿ. ಮತ್ತು ಇನ್ನೊಂದು ವಿಷಯ ಏನಂತಂದರೆ, ನನ್ನ ಡೈಲಿ ಶಾರ್ಟ್ಸು ಕೆಲವೊಂದು ಫ್ರೆಂಡ್ಸು ಅವರು ಇವರು ಹೇಳ್ತಾರೆ, ಏನೋ ಮಚ್ಚಿ ಹಾಕಿದ್ದೆ ಹಾಕ್ತೀಯಾ, ತೋರಿಸ್ತೀಯ ಅಂತಾರೆ. ಹಾಕಿದ್ದೆ ಹಾಕ್ತೀನಿ, ತೋರಿಸ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಬಾಡಿ ಬಿಲ್ಡಿಂಗಿನ ಪ್ರೊಸೆಸ್ಸೇ ಇದು. ಒಂದು ಬಾಡಿನ ಬೆಳೆಸ್ಬೇಕು ಅಂದರೆ ಅದೇ ಥರ ಪ್ರೊಸೆಸ್ ಇರುತ್ತೆ. ವೀಡಿಯೋಸಲ್ಲಿ ಒಂದು ಸ್ವಲ್ಪ ಚೇಂಜಸ್ ಮಾಡ್ತೀನಿ, ಒಂದು ಸ್ವಲ್ಪ ಇನ್ನೊಂಚೂರು ಅಟ್ರಾಕ್ಟಿವ್ ಆಗಿ ವೀಡಿಯೋ ಮಾಡ್ತೀನಿ. ಬಟ್ ಜಿಮ್ ಅನ್ನೋ ವಿಷಯದಲ್ಲಿ ಎಂಟರ್ಟೈನ್ಮೆಂಟ್ ಯಾವುದೇ ಕಾರಣಕ್ಕೂ ನಾನು ಮಾಡಲ್ಲ. ಎಂಟರ್ಟೈನ್ಮೆಂಟಿಗೆ ಜಿಮ್ ಮಾಡ್ತಾಯಿಲ್ಲ. ಜಿಮ್ ಅನ್ನೋದೊಂದು ಸೀರಿಯಸ್ ಆಗಿರೋ ವಿಷಯ, ಸೀರಿಯಸ್ ಆಗಿ ತೊಗೊಂಡು ಸೀರಿಯಸ್ ಆಗೇ ಮಾಡಬೇಕು. ಎಂಟರ್ಟೈನ್ಮೆಂಟಿಗೆ ಜಿಮ್ಮಿಗೆ ಬರೋರು ಬಂದ್ಬಿಟ್ಟು ಫೋನ್ ನೋಡ್ಕೊಂಡು ಹೋಗ್ತಾರೆ ಜಿಮ್ಮಲ್ಲಿ ಕೂತು. ಅವ್ರು ಯಾರೂ ಈ ಥರ ಬಾಡಿ ಮಾಡಲಿಲ್ಲ ಇಲ್ಲಿ ತನಕ, ಇಷ್ಟೂ ಮಾಡಲಿಲ್ಲ. ಹೀಗೆ ಕಂಟೆಂಟ್ಸ್ ಬರ್ತಾನೆ ಇರುತ್ತೆ. ಚೇಂಜಸ್ ಇತ್ತು ಅಂದರೆ ಹೇಳ್ತಾನೆ ಇರ್ತೀನಿ ಖಂಡಿತ. ಇನ್ನೊಂದು 20-25 ಡೇಸಲ್ಲಿ ಶರ್ಟ್ಲೆಸ್ ಫೋಸು ಬರ್ತಾಯಿದೆ, ವೆಯ್ಟ್ ಆ್ಯಂಡ್ ವಾಚ್. ಮತ್ತು ಇದು ರೀಸೆಂಟಾಗಿ ಶಾಪ್ಗಳಲ್ಲಿ ತುಂಬ ನೋಡ್ತಾ ಇದ್ದೀನಿ. ಶಿಲಾಜಿತ್ ಪವರ್ ಅಂತ ಇದೆ, ಹಾನದವ್ರದ್ದು. ಇಷ್ಟು ಚಿಕ್ಕ ಬಾಟ್ಲಿಗೆ 100 ರೂಪೀಸ್ ಚಾರ್ಜ್ ಮಾಡಿದ್ದಾರೆ. ಇನ್ನೊಂದು ಇದರಲ್ಲಿ 200 ರೂಪೀಸ್ ಇತ್ತು. ಅದನ್ನು ತೊಗೊಳಕ್ಕೆ ಅಷ್ಟೊಂದು ಬಜೆಟ್ ಇರಲಿಲ್ಲ. 100 ರೂಪೀಸ್ನ ಒಂದು ಬಾಟ್ಲು ತೊಗೊಂಡಿದ್ದೀನಿ. ಜಸ್ಟ್ ಫಾರ್ ಒಂದ್ಸತಿ ಟ್ರೈ ಮಾಡೋಣ, ಅದು ಏನಿದೆ ಶಿಲಾಜಿತ್ ಪವರ್ ನೋಡೋಣ ಅಂತ ಅನ್ನಿಸ್ತು ನನಗೂ. ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಬಂದು ಪ್ರೋಟೀನು ಪರ್ 100 ml 0.59 ಗ್ರಾಮ್ ಇದೆ. ಆ್ಯಡೆಡ್ ಶುಗರ್ 0 ಇದೆ. 70 ಕ್ಯಾಲರೀಸ್ ಇದೆ 100 mlಗೆ. ಕಾರ್ಬೋಹೈಡ್ರೇಟ್ಸ್ 15.727 ಗ್ರಾಮ್ ಇದೆ. ಸೋಡಿಯಂ ಬಂದು 65 mg ಇದೆ. ಇಂಗ್ರೀಡಿಯೆಂಟ್ಸ್ ಅಷ್ಟೇ ಕೊಟ್ಟಿರೋದು, ಬಟ್ ನೋಡಿದ್ರೆ ಶಿಲಾಜಿತ್ ಪವರ್ ಅಂತ ಕೊಟ್ಟಿದ್ದಾರೆ. ಇಲ್ಲೇನೋ ಕೊಟ್ಟಿದ್ದಾರೆ, ಹನಿ, ಶಿಲಾಜಿತು, ಬ್ಲ್ಯಾಕ್ ಸೀಡ್ಸು. 0 ಶುಗರಾ? 0 ಶುಗರ್ ಇದೆ. ಅದೊಂದೇ ವಿಷಯಕ್ಕೆ ಕುಡಿತಾ ಇರೋದು ನಾನು. ಶುಗರ್ ಇದ್ದರೆ ಖಂಡಿತ ಕುಡಿತಾ ಇರಲಿಲ್ಲ. ಟ್ರೈ ಮಾಡುವ. ಅದೋ ಬಾಬಾಜಿಗೆ ಬೂಟಿ ಇದ್ದಂಗಿದೆ. ಚೆನ್ನಾಗಿಲ್ವಾ? ಟೇಸ್ಟ್ ವೈಸು ಏನೋ ಒಂಥರ ಅಜೀಬಾಗಿದೆ. ಇದು ಯಾವುದೋ ಟೇಸ್ಟು ಟ್ರೈ ಮಾಡಿದ್ದೀನಿ, ಫೀಲ್ ಮಾಡಿದ್ದೀನಿ ಅನ್ನೋ ಫೀಲಿಂಗು.
ನನಗೆ ಗೊತ್ತಾಗ್ತಿಲ್ಲ, ನನ್ನ ಹೆಂಡ್ತಿಗೆ ಒಂದ್ಸತಿ ಕೊಡೋಣ, ಅವಳಿಗೆ ಗೊತ್ತಾಗುತ್ತೆ ನೋಡೋಣ. ಏನು ಗೊತ್ತಾ, ಬ್ಲ್ಯಾಕ್ ಗ್ರೇಪ್ಸು ಹಾಂ, ಆ ಥರ ಇದೆ. ನಂಗೆ ಇಷ್ಟ ಇಲ್ಲ. ನಂಗೆ ಅದೇ ಸರಿ. ಸ್ಪ್ರೈಟ್ 7 ಅಪ್ಪದು ಆ್ಯಕ್ಚುಲಿ. ಶಿಲಾಜಿತ್ ಪವರ್ ಅಂತೆ. ಚೆನ್ನಾಗೇ ಇಲ್ಲ. ನಾನು ರೆಗ್ಯುಲರ್ಗೆ ಏನು ಕನ್ಸ್ಯೂಮ್ ಮಾಡಲ್ಲ ಇದನ್ನೆಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.